ಇರಾನ್ ಹಾಗೆ ಅಮೆರಿಕದ ನಡುವಿನ ಯುದ್ಧ ಅನ್ನೋದು ದಿನದಿನಕ್ಕೂ ಕೂಡ ಗಂಭೀರವಾಗ್ತಾ ಹೋಗ್ತಾ ಇದೆ. ಅಮೆರಿಕದ ವಿರುದ್ಧ ಕೆಂಡಮಂಡಲವಾಗಿರುವಂಥ ಇರಾನ್ ತನ್ನತ್ರ ಇರುವಂತಹ ಡ್ಯಾನ್ಸಿಂಗ್ ಮಿಸೈಲನ್ನು ಫಸ್ಟ್ ಟೈಮ್ ಉಡಾಯಿಸಿದೆ. ಇರಾನ್ ಭಾನುವಾರ ಇಸ್ರೇಲ್ ಹಾಗೆ ಅಮೆರಿಕದ ನೆಲೆಗಳನ್ನು ಗುರಿಯಾಗಿಸಿಟ್ಕೊಂಡು ತನ್ನ ಕ್ಷಿಪಣಿ ದಾಳಿಯನ್ನು ಮುಂದುವರಿಸಿದೆ. ಹಾಗೆ ತನ್ನತ್ರ ಇರುವಂತಹ ಡ್ಯಾನ್ಸಿಂಗ್ ಮಿಸೈಲನ್ನು ಕೂಡ ಇರಾನ್ ಫಸ್ಟ್ ಟೈಮು ಪ್ರಯೋಗಿಸಿದೆ. ಫೆಬ್ರವರಿ 28ರಂದು ಯುದ್ಧ ಪ್ರಾರಂಭವಾದರೂ ಕೂಡ ಇರಾನ್ ಈ ಮಿಸೈಲನ್ನು ಯೂಸ್ ಮಾಡಿರಲಿಲ್ಲ. ಆದರೆ ಈ ಭಾನುವಾರ ಈ ಡ್ಯಾನ್ಸಿಂಗ್ ಮಿಸೈಲನ್ನು ಫಸ್ಟ್ ಟೈಮ್ ಬಳಸ್ತಾ ಇದೆ ಅಂತ ಹೇಳಿ ಇರಾನ್ ಸುದ್ದಿ ಸಂಸ್ಥೆ ಪ್ರೆಸ್ ಟಿವಿಯಲ್ಲಿ ವರದಿಯನ್ನು ಮಾಡಿದೆ. ಈ ಸೆಜಿಲ್ ಮಿಸೈಲ್ ಅನ್ನೋದು ಸ್ಥಳೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಗನಾ ಪ್ರೊಫೆಲೈಟ್ನಿಂದ ಇದನ್ನು ನಡೆಸಲ್ಪಡಲಾಗುತ್ತೆ. ಇದನ್ನು ಸಜ್ಜಿಲ್, ಅಶೌರಾ ಹಾಗೆ ಅಶೂರಾ ಮಿಸೈಲ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಹಾಗಾದರೆ ಈ ಸೆಜಿಲ್ನ ವಿಶೇಷತೆ ಏನು ಅನ್ನೋದನ್ನು ನೋಡೋಣ. ಇರಾನಿನ ಸೆಜಿಲ್ 2 2 ಹಂತದ ಘನ ಇಂಧನ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇದು ಅಂದಾಜು 2000 ಕಿಲೋಮೀಟರ್ ವ್ಯಾಪ್ತಿ ಹಾಗೆ ಸುಮಾರು 700 ಕಿಲೋಗ್ರಾಂಗಳಷ್ಟು ಪೇಲೋಡ್ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇದರ ಎತ್ತರದ ಕುಶಲ ಸಾಮರ್ಥ್ಯದಿಂದ ಇದನ್ನು ಡ್ಯಾನ್ಸಿಂಗ್ ಮಿಸೈಲ್ ಅಂತ ಹೇಳಿ ಅಡ್ಡ ಹೆಸರಿನಿಂದ ಕರೀತಾರೆ. ಇದು ಐರನ್ ಡೋಮ್ಗಳಂತಹ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳ ಕಣ್ತಪ್ಪಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದ್ಯಂತೆ. ಹಾಗೆ ಕಾರ್ಯತಂತ್ರ ಮತ್ತು ಅಂತಾರಾಷ್ಟ್ರೀಯ ಅಧ್ಯಯನ ಕೇಂದ್ರ ಅಂದರೆ CSISನ ಪ್ರಕಾರ ಈ ಮಿಸೈಲ್ ಅನ್ನೋದು ಸುಮಾರು 18 ಮೀಟರ್ ಉದ್ದ, ಸುಮಾರು 1.25 ಮೀಟರ್ ವ್ಯಾಸ ಹಾಗೆ ಸುಮಾರು 23,600 ಕಿಲೋಮೀಟರ್ಗಳಷ್ಟು ತೂಕವಿರುತ್ತಂತೆ. ಇದರ ಘನ ಇಂಧನ ವಿನ್ಯಾಸವು ಕಾರ್ಯತಂತ್ರದ ಪ್ರಯೋಜನವನ್ನು ನೀಡುತ್ತಂತೆ. ಇದು ಶಹಾಬ್ ಸರಣಿಯಂತಹ ಹಳೆಯ ದ್ರವ ಇಂಧನ ವ್ಯವಸ್ಥೆಗಳಿಗಿಂತ ವೇಗವಾಗಿ ತಯಾರಿಸೋದಕ್ಕೆ ಹಾಗೆ ಉಡಾಯಿಸೋದಕ್ಕೆ ಅನುವು ಮಾಡಿಕೊಡುತ್ತಂತೆ. ಈ ಸೆಜ್ಜಿಲ್ ಮಿಸೈಲನ್ನು ವಿನ್ಯಾಸಗೊಳಿಸಿದ್ದು ನಿನ್ನೆ ಮೊನ್ನೆ ಅಲ್ಲ. ಇದರ ಕೆಲಸ ಪ್ರಾರಂಭವಾಗಿದ್ದು 1990ರ ದಶಕದಲ್ಲಿ. CSIನ ಪ್ರಕಾರ ಮೊದಲ ಪರೀಕ್ಷಾ ಉಡಾವಣೆ ಅನ್ನೋದು 2008ರಲ್ಲಿ ನಡೆಯಿತಂತೆ. ಆಗ ಈ ಮಿಸೈಲ್ ಅನ್ನೋದು ಸುಮಾರು 800 ಕಿಲೋಮೀಟರ್ಗಳಷ್ಟು ಪ್ರಯಾಣಿಸಿತ್ತಂತೆ. ನೆಕ್ಸ್ಟ್ ಅಭಿವೃದ್ಧಿಪಡಿಸಿ ಸುಧಾರಿಸಿದಂತಹ ಈ ಮಿಸೈಲ್ ಅನ್ನೋದು ಮೇ 2009ರಲ್ಲಿ 2ನೇ ಉಡಾವಣೆಯನ್ನು ನಡೆಸ್ತಂತೆ. ಇನ್ನು 2009ರಿಂದ 4 ಹೆಚ್ಚುವರಿ ಹಾರಾಟ ಪರೀಕ್ಷೆಗಳನ್ನು ನಡೆಸಲಾಯಿತಂತೆ. 6ನೇ ಪರೀಕ್ಷೆ ಸಮಯದಲ್ಲಿ ಈ ಮಿಸೈಲು ಹಿಂದೂ ಮಹಾಸಾಗರಕ್ಕೆ ಸುಮಾರು 1900 ಕಿಲೋಮೀಟರ್ ಪ್ರಯಾಣಿಸಿದೆ ಅಂತ ಹೇಳಿ ವರದಿಗಳು ಹೇಳ್ತಾ ಇದ್ದಾವೆ.